ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ತೆ. ನೆನ್ನೆ ವಿಡಿಯೋ ಅರ್ಧಕ್ಕೆ ನಿಂತೋಗಿದ್ದು ಕಾರಣ ನಮ್ಮ ಗೋಪ್ರೋ ಬ್ಯಾಟರಿ ಸತ್ತೋಯ್ತು. ಸೊ ಇವಾಗ ಬೆಳಗ್ಗೆ ಬೇಗ ಎದ್ದು ಅನ್ನೋಕ್ಕಾಗಲ್ಲ. ಆಲ್ರೆಡಿ 7:30 ಆಗೋಯ್ತು. ಎದ್ದಿದ್ದು ಬೇಗನೆ. ನಾವೇನೋ ಅಲಾರಾಮ್ ಇಟ್ಕೊಂಡು ಎದ್ಬಿಡ್ತೀವಿ ಹೋಗಬೇಕು ಅಂತ. ಬೇರೆಯವರೆಲ್ಲ ಆರಾಮಾಗಿ ಮಲ್ಕೊಂಡಿದ್ರು. ಅವ್ರನ್ನೆಲ್ಲ ಎದ್ದೇಳಿಸಿ ರೆಡಿ ಮಾಡಿಸಿ ಮೇಕಪ್ ಮಾಡಿಸಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಇಲ್ಲೇ ಹತ್ತಿರ ಇರೋ ಒಂದು ಬಂಡೆಕಲ್ಲು ಪೀಕಿಗೆ ಹೋಗ್ತಾಯಿದ್ದೀವಿ. ಎಲ್ಲೆಲ್ಲೋ ಹೋಗೋಣ ಅಂದ್ಕೊಂಡಿದ್ವಿ. ಮುಳ್ಳಯ್ಯನಗಿರಿ, ಆ ಗಿರಿ ಈ ಗಿರಿ ಅಂದರು. ಎದ್ದೇಳಬೇಕಲ್ಲ. ಸೊ ಯಾರು ಎದ್ದೇಳಲಿಲ್ಲ. ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಇಲ್ಲೇ ಹತ್ತಿರ ಇರೋದಕ್ಕೆ ಹೋಗ್ತಾಯಿದ್ದೀವಿ. ಇದು ಫುಲ್ ಬೈಕೆ ರೀಚ್ ಆಗುತ್ತಂತೆ ಟಾಪ್ವರೆಗೂ. ಸ್ವಲ್ಪ ಆಫ್ ರೋಡಿಂಗ್ ಏನೋ ಇದೆ ಅಂದರು. 4x4 ಜೀಪ್ಸ್ ಹೋಗ್ತಾವಲ್ಲಿ, ಬೈಕ್ಸ್ ಹೋಗಿರೋದು ಗೊತ್ತಿಲ್ಲ ಅಂದರು. ಸೊ ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ವಾಯ್ಸ್ ಹೆಂಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಅದು ನಿನ್ನೆ ನಂದು ಮೈಕ್ದು ಕಳ್ಕೊಂಬಿಟ್ಟೆ. ದೊಡ್ಡ ಕಲ್ಲು ಡೇಂಜರ್. ಎಸ್, ತಣ್ಣಗಿದೆ ವೆದರು. ಮಳೆ ಆಗಿದೆ ಇಲ್ಲಿ ನಿನ್ನೆ ರಾತ್ರಿ. ನಿನ್ನೆ ಅದೇ ಉಕ್ಕಡ ವಾಟರ್ ಫಾಲ್ಸಿಗೆ ಹೋಗಿದ್ವಲ್ಲ, ಸಖತ್ತಾಗಿತ್ತು. ವಾಟರ್ ಫಾಲ್ಸ್ ಚೆನ್ನಾಗಿತ್ತು. ಕೆಳಗಡೆ ನೀವು ನೀರಲ್ಲಿ ಆಟ ಆಡ್ತಿರೋ ಅಂದ್ರೂ ಚೆನ್ನಾಗಿದೆ. ಒಂಥರ ಸ್ವಿಮ್ಮಿಂಗ್ ಪೂಲ್ ಥರನೇ ಇದೆ ಅದು. ಬಟ್ ಏನಂದರೆ ಅಲ್ಲೊಂದು ಸ್ವಲ್ಪ ಕಲ್ಲು ಹತ್ತಿ ಇಳಿಬೇಕು, ಅದು ಕಷ್ಟ. ಫ್ಯಾಮಿಲಿಲಿ ದೊಡ್ಡವ್ರು ಯಾರಾದರೂ ಇದ್ದರೆ ಆಗಲ್ಲ. ನಮ್ಮಲ್ಲೇ ಎಷ್ಟೊಂದು ಜನ ಹತ್ತಿ ಇಳಿಲಿಲ್ಲ, ಮತ್ತೆಲ್ಲ ಯುವಕರು ಇವರು. ರೈಡ್ ಚೆನ್ನಾಗಿತ್ತು. ಭದ್ರಾ ಮುತ್ತೋಡಿ ಫಾರೆಸ್ಟ್ ಅನ್ಸುತ್ತೆ ಅದು. ಮುತ್ತೋಡಿ ಫಾರೆಸ್ಟ್ ರಿಸರ್ವ್ ಒಳಗಡೆ ಚೆನ್ನಾಗಿತ್ತು. ಒಳ್ಳೆ ಗಾಳಿ. ನಮ್ಮದ್ರಲ್ಲಿ ಎಷ್ಟೊಂದು ಜನ ಬಿಗಿನರ್ಸ್ ಇದ್ದಾರೆ ರೈಡರ್. ಅಂದರೆ ಅವರು ಏನಾಗಿದೆ, ಸ್ಕೂಟಿ ಓಡಿಸ್ತಿರೋರು ಡೈರೆಕ್ಟಾಗಿ ಕೆಲವರು 400cc ಬೈಕ್ ತೊಗೊಂಡ್ಬಿಟ್ಟವ್ರೆ. ಸೊ ಅವ್ರಿಗೆ ಓಡ್ಸೋಕೆ ಸ್ವಲ್ಪ ಕಷ್ಟ. ಐ ಮೀನ್ ಅವರು ತುಂಬ ಸ್ಲೋ ಬರ್ತಾರೆ. ತುಂಬ ಸ್ಲೋ ಬರ್ತಾರೆ, ಅದೇ ಒಂದು ಪ್ರಾಬ್ಲಮ್ಮು. ಇಲ್ಲಿ ಇನ್ನೊಂದು ಏನಂದರೆ, ಈ ತುಂಬ ಟರ್ನ್ಗಳು ಇರ್ತವೆ. ಕಾಫಿ ಎಸ್ಟೇಟ್ ಮಧ್ಯೆ ಎಲ್ಲ ಹೋಗೋದಲ್ಲ, ಅವರು ತಮ್ಮ ಎಸ್ಟೇಟ್ಗಳಿಗೆ ಹೆಂಗೆ ಬೇಕೋ ಹಂಗೆ ರೋಡ್ ಮಾಡ್ಕೊಂಡಿರ್ತಾರೆ. ಭಾಳ ಕನ್ಫ್ಯೂಸ್ ಆಗುತ್ತೆ. ನೆಟ್ವರ್ಕ್ ಇರೋಲ್ಲ, ಮ್ಯಾಪ್ ಕೂಡ ವರ್ಕ್ ಆಗೋಲ್ಲ. ಸೊ ಸ್ವಲ್ಪ ಕಷ್ಟ. ಹಿಂಗೆ ಜನ ಸಿಕ್ಕರೆ ಕೇಳ್ಕೊಂಡು ಹೋಗ್ಬೋದು. ನೆನ್ನೆ ಉಕ್ಕಡ ಫಾಲ್ಸಿಗೂ ಅದೇ ಥರ ಆಗಿದ್ದು. ನಾವು ಲೀಡ್ ಮಾಡ್ತೀವಿ ಅಂತ ಹೇಳಿದವ್ರು ಫುಲ್ ಫಾಸ್ಟಾಗಿ ಹೋಗ್ಬಿಟ್ರು. ನಾವು ಸ್ಲೋ ಬರ್ತಾ ಇದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಮ್ಯಾಪ್ ಹಾಕಿದ್ದಿಲ್ಲ. ನಾವು ಮತ್ತೆ ಅಲ್ಲಿ ಇಲ್ಲಿ ಸಿಕ್ಕೋರನ್ನ ಕೇಳಿಕೊಂಡು ಹೋಗಿ ರೀಚ್ ಆಗಿದ್ದಾಯಿತು. ಅದು ಸಖತ್ತಾಗಿತ್ತು ಟ್ರೆಕ್ಕಿಂಗು.
ಕಾಫಿ ಎಸ್ಟೇಟ್ ಒಳಗಡೆ ಹೋಗೋದು, ಅಲ್ಲಿ ಆನೆ ಲದ್ದಿ ಬೇರೆ ಇತ್ತು, ಸ್ವಲ್ಪ ಜನ ಭಯನೂ ಪಟ್ಟಿದ್ರು. ಫೋನಲ್ಲಿ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ಹಂಗೆ ರೆಫರೆನ್ಸಿಗೆ. ಈ ಮುಳ್ಳಯ್ಯನಗಿರಿಗೆ ಹೋಗಕ್ಕೆ ಇನ್ನೂ ಸ್ವಲ್ಪ ಜನ ಯಾಕೆ ಬೇಡ ಬೇಡ ಅಂದರು ಅಂದರೆ ಹೆವಿ ಟ್ರಾಫಿಕ್ ಅಂತೆ. ಅಜ್ಜಿ ಅಲ್ಲೆಲ್ಲ ನೆನ್ನೆ ಏನೋ ಮೇಲ್ಗಡೆ ಹೋದವ್ರಿಗೆ ಕೆಳಗೆ ಬರೋಕ್ಕಾಗಿಲ್ವಂತೆ, ಅಷ್ಟೊಂದು ಜಾಮ್ ಇತ್ತಂತೆ. ವೀಕೆಂಡ್ ಅಲ್ಲ, ಇಲ್ಲಿಗೆಲ್ಲ ಟೂರಿಸ್ಟ್ ಪ್ಲೇಸ್ಗೂ ಇವಾಗಷ್ಟೇ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಬಂದಾಗಿಂದ ನಾವು ಮಾಡ್ತಿರೋದು ಅದನ್ನೇ, ಯೂಟ್ಯೂಬ್ ವಿಡಿಯೋ, ಇನ್ಸ್ಟಾಗ್ರಾಮ್ ರೀಲ್ಸು ಅವೆಲ್ಲ ಏನು ಮಾಡಿಬಿಡುತ್ತೆ, ಎಲ್ಲ ಜನ ಅವ್ರವ್ರು ಹೋಗಿರೋ ಪ್ಲೇಸ್ನ ಅವರು ಅಕೌಂಟಲ್ಲಿ ಪೋಸ್ಟ್ ಮಾಡ್ತಾರ. ಅವಾಗ ಏನಾಗುತ್ತೆ ನೋಡಬೇಕು ಅನಿಸುತ್ತೆ, ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಒಂದೇ ದಿನ ರಜೆ ಇರೋದಂದರೆ ವೀಕೆಂಡ್ಸ್ ಮಾತ್ರ, ಸೊ ಅವಾಗ ಬರ್ತಾರೆ, ಎಲ್ಲ ಕಡೆ ರಶ್ಶು, ಏನು ಮಾಡೋಕ್ಕಾಗಲ್ಲ. ರಶ್ ಬೇಡ ಅಂದರೆ ರಜೆ ಹಾಕ್ಕೊಂಬರ್ಬೇಕು, ರಜೆ ಹಾಕೋಕ್ಕಾಗಲ್ಲ ಅಂದರೆ ರಶ್ ಅನುಭವಿಸ್ಬೇಕಷ್ಟೆ. ನೋಡಿ ಇವಾಗ ನಾನು 4th ಗೇರಲ್ಲಿ ಇದ್ದೀನಿ, ಆರಾಮ್ 35-40ನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಗಾಡಿಗಳಲ್ಲಿ ಅಷ್ಟು ಆಗಲ್ಲ. ಇದೊಂದು ನನಗೆ ಭಾಳ ಇಷ್ಟ ಆಯಿತು ಸ್ಕ್ರ್ಯಾಮ್ಲರಲ್ಲಿ. 3rd ಗೇರಲ್ಲಿ ಆರಾಮಾಗಿ 25-30ಅಲ್ಲಿ ಸಿಟಿನಲ್ಲಿ ಆರಾಮಾಗಿ ಹೋಗ್ಬೋದು.
ವಿಂಡ್ ಜೊತೆ ಹೋಗ್ಬಿಡೋಣ ನಾವು. ಮಿನಿ ಸಾವಂದುರ್ಗ ಥರ ಇದು. ಇದು ಆನ್ ಆಗಿದೆಯಾ ನೋಡಿ, ಕಾಣಿಸ್ತಿದ್ಯಾ? ಆಗ್ತಿಲ್ವಾ? ಆ್ಯಕ್ಚುಲಿ ಹೆಲ್ಮೆಟ್ ಹಾಕೊಂಡ್ರೆ ಈಸಿ ಅನ್ನಿಸ್ತಾ ಇದೆ ಇಳಿಯೋಕ್ಕೆ. ಸ್ಪಾಯ್ಡರ್ ಮ್ಯಾನ್. ಈಸಿ ಈಸಿ. ಗೋಪ್ರೋ ಇವಾಗ ಆನ್ ಮಾಡಿದೆ, ನೀವು ನಡೆಯೋದು ರೆಕಾರ್ಡ್ ಮಾಡೋಣ ಅಂತ. ಹಾಂ, ಇವ್ರು ಅಂಬರೀಷ್ ಸ್ಟೈಲಲ್ಲಿ ನಡೀತವ್ರಲ್ಲ ಅದಕ್ಕೆ. Bro, only 5 minutes. ಓಕೆ, ಗುಡಿಬಂಡೆ ಕಲ್ಲು ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಓಮ್ ಸ್ಟೇನಲ್ಲಿ ಬೈಕು ಪೀಕ್ವರೆಗೆ ಹೋಗುತ್ತೆ, ಒಂದು 50 ಮೀಟರ್ಸ್ ಅಷ್ಟೇ ವಾಕ್ ಮಾಡಬೇಕಾಗತ್ತೆ ನೀವು. ಅಂದರೆ ಅಯ್ಯೋ ಇವ್ರು ಯಾಕೆ ಬಿದ್ದರು. ಒಂದು 50 ಮೀಟರ್ಸ್ ಅಷ್ಟೇ ಹತ್ಬೇಕಾಗತ್ತೆ ಅಂದರು. ಅದನ್ನು ನಂಬ್ಕೊಂಡು ಬಂದ್ವಿ. ಅದು ತೋರಿಸಿದ್ನಲ್ಲ, ಹತ್ಬೋದು ಅಂದ್ಕೊಂಡು ಹೋದ್ವಿ. ಬಟ್ ಆಗಲಿಲ್ಲ, ಅರ್ಧಕ್ಕೆ ಸ್ಟಕ್ ಆಯಿತು ಬೈಕು. ತುಂಬ ಕಲ್ಲುಗಳು ಜಾಸ್ತಿ ಇತ್ತು. ನಮಗೆ ಬೇರೆ ಸರಿಯಾಗಿ ಕಾಲು ಸಿಗೋಲ್ಲ ಇದರಲ್ಲಿ ಸೀಟ್ ಹೈಟ್ಗೆ. ಅದಕ್ಕೆ ಬೈಕ್ನ ಹಂಗೆ ಕೆಳಗೆ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. 3/4 ಗಂಟೆ ಆಯ್ತಾನೋ ಪೀಕಿಗೆ ಹೋಗೋಷ್ಟರಲ್ಲಿ. ಬಟ್ ಸಖತ್ತಾಗಿದೆ ಮೇಲ್ಗಡೆ. ಫಾಗ್ ಜಾಸ್ತಿ ಇತ್ತು. ಸನ್ರೈಸ್ ಪಾಯಿಂಟ್ ಅಂತ ಇದು. ಬಟ್ ನೀವು ಬೇಗ ಎದ್ದು ಬಂದು ಇಲ್ಲಿ ಸನ್ರೈಸಿಗೆ ಬಂದರೆ ಫಾಗ್ ಕವರಾಗಿ ಸನ್ರೈಸ್ ಸಿಗಲಿಲ್ಲ ಅಂದರೆ ಬೇಜಾರಾಗುತ್ತೆ. ಅಲ್ಲಿ ಹೋಗ್ತಿದೆಯಲ್ಲ ಟ್ಯಾಕ್ಟ್ರಿ, ಅವ್ರು ಪೂರ್ತಿ ಮೇಲ್ಗಡೆವರೆಗೂ ಟ್ಯಾಕ್ಟ್ರಿ ಟಿಲ್ಲರ್ ಜೊತೆನೇ ತೊಗೊಂಡೋಗಿದ್ರು. ಅದು ಹೆಂಗೆ ಎಳೀತೋ ಏನೋ. ಇವಾಗ ಬೇರೆ ಮರ ಏರ್ಕೊಂಡು ಬಂದವ್ರು. ಸೊ ಇವಾಗ ಹೋಮ್ ಸ್ಟೇಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಟು ಬೆಂಗಳೂರು. ನಾವಿವಾಗ ನಮ್ಮ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗಿ ವಾಪಸ್ ಹೊರಟಿದ್ದೀವಿ ಬೆಂಗಳೂರು ಕಡೆ. ಸಮಯ 11:50.
ಮಿನಿಮಮ್ 5 ಅವರ್ಸ್ ಆದರೂ ಬೇಕು. ನಾವಿನ್ನು ಊಟಕ್ಕೆಲ್ಲ ನಿಲ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಸಾಯಂಕಾಲ 6-7 ಆಗ್ಬೋದು. ನಾವಿನ್ನು ಬೆಂಗಳೂರು ಆ ಕಡೆ ಎಂಡಿಗೆ ಬೇರೆ ಹೋಗಿ ರೀಚ್ ಆಗಬೇಕು ವೈಟ್ ಫೀಲ್ಡ್ಗೆ. ಸೊ ತುಂಬ ಟೈಮ್ ಆಗುತ್ತೆ. ಇವತ್ತು ಸಂಡೇ ಬೇರೆ, ವಾಪಸ್ ಸಾಯಂಕಾಲ ಹೆವಿ ಟ್ರಾಫಿಕ್ ಇರುತ್ತೆ ಟುವರ್ಡ್ಸ್ ಬೆಂಗಳೂರು. ಅದೊಂದು ಪ್ರಾಬ್ಲಮ್ಮು. ಈ ಹಾಸನ ಹೈವೇನಲ್ಲೇ ಗೊತ್ತಾಗುತ್ತೆ. ನೆನ್ನೆ ಬರೋವಾಗ ಖಾಲಿ ಇತ್ತು, ಇವಾಗ ಹೋಗೋವಾಗ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ನೋಡುವಂತೆ ಬನ್ನಿ. ಬಾಯ್ ಬ್ರೋ. ಇಲ್ಲೆಲ್ಲ 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಯೂಸ್ ಮಾಡೋದಂಥವ್ರು. ನಮ್ಮ ಕಡೆ ಎಲ್ಲ ಬರೋದು ನಾರ್ಮಲ್ ಟ್ರ್ಯಾಕ್ಟರ್ಗಳು, ಬಟ್ ಇವು 4 ವೀಲ್ ಡ್ರೈವ್ದು. ನಾವು ಆವಾಗಲೇ ಹೋಗಿದ್ದು ಗುಡಿ ಬಂಡೆ ಪಿಗ್ಗು ಅಷ್ಟೇ, ಅಲ್ಲೆಲ್ಲ 4 ವೀಲ್ ಟ್ರ್ಯಾಕ್ಟರ್ಸ್ ಅವ್ರು ಎಷ್ಟು ಈಸಿಯಾಗಿ ಹತ್ಸೋದ್ರಲ್ಲಿ. ಅದೇ ಎಕ್ಸ್ಪೀರಿಯೆನ್ಸ್ ಎಲ್ಲದರಲ್ಲೂ. ಹಂಗೆ ಹೋಗ್ತಾ ಬೇಲೂರಲ್ಲಿ ಡ್ಯಾಮ್ ಇದೆ ಅಂತೆ, ಆ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಬಟ್ ನಾಟ್ ಶ್ಯೂರ್, ಟೈಮ್ ಆದರೆ ನಿಲ್ಲಿಸೋದು ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೆ. ಸೊ ನಾನಿವಾಗ ಆಲ್ಮೋಸ್ಟ್ ಐಕಿ ಹತ್ರ ಇದ್ದೀನಿ. ಈ ಸಂಡೇ ಚಿಕ್ಕಮಂಗ್ಳೂರು ಸೈಡಿಂದ ಬರಲೇಬಾರ್ದಪ್ಪ. ಆಲ್ಮೋಸ್ಟ್ 1 ಅವರ್ ಮೇಲಾಯಿತು. ಆ ಸೋಲೂರು ಟೋಲಿಂದ ಐಕಿ ಹತ್ರ ಬರೋಕ್ಕೆ ಹೆವಿ ಜಾಮ್. ಪೂರ್ತಿ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಎಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ಕೆ. ಬಸ್ ಅವ್ನು ಲೆಫ್ಟಿಗೆ ಬರ್ತಾನೆ. ಆಫ್ಕೋರ್ಸ್ ಅವ್ರಿಗೆ ಬಿಡಲ್ಲ. ಮಳೆ ಬೇರೆ ಬರೋಂಗಾಗಿದೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಬೇರೆ. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಹೆಬ್ಬಾಳ ದಾಟಿರಬೇಕಿತ್ತು, ಅಷ್ಟೊಂದು ಟ್ರಾಫಿಕ್ ಇತ್ತು. ನಾವು 2 ವೀಲರ್ ಆಗಿದ್ದಕ್ಕೆ ಏನೋ ಇಷ್ಟು ಬೇಗ ಬಂದ್ವಿ ಅನ್ಬೋದು. ಪಾಪ 4 ವೀಲರ್ ಅವರು ಮುಗೀತು ಕತೆ. ಇವತ್ತು ರಾತ್ರಿ 9 ಗಂಟೆನೇ ಅವ್ರ ಮನೆಗೆ ಹೋಗೋದು. ನೆಲಮಂಗ್ಲಿಂದ ಐಕಿಯ ಬರೋಕ್ಕೆ ಮಿನಿಮಮ್ ಅಂದ್ರೂ 1.5 ಅವರ್ ಬೇಕು ಅವ್ರಿಗೆ. ಆಮೇಲೆ ದೇವ್ರ ಆಣೆ ಸಂಡೇ ನಾನು ಚಿಕ್ಕಮಂಗ್ಳೂರಿಂದ ಬರಲ್ಲಪ್ಪ. ಆ್ಯಕ್ಚುಲಿ ಆ ಫುಲ್ 2 ಲೇನ್ ಹೈವೇ ಕೂಡ ಪೂರ್ತಿ ಟ್ರಾಫಿಕ್ ತುಂಬ ಇತ್ತು. ಅಂದ್ಕೊಂಡಿದ್ದೇ ಇರುತ್ತೆ ಅಂತ ಟ್ರಾಫಿಕ್ಕು, ಬಟ್ ಈ ಲೆವೆಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಓಕೆ, ಈ ರೋಡಲ್ಲಿ ಯಾವಾಗಲೂ ಇಂಟರ್ಸೆಪ್ಟರ್ ಇರ್ತಾರೆ, ಸೊ ಅದಕ್ಕೆ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡೋಣ. ಎಲ್ಲರೂ ಸ್ಲೋ ಮಾಡ್ತಾರೆ ನೋಡಿ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ಟೈಮ್ ಬರೋರೆ ಸಿಗಾಕೊಳ್ಳೋದಿಲ್ಲ. ಇವತ್ತಿದ್ದಾರೆ ಎಲ್ಲೋ ಗೊತ್ತಿಲ್ಲ. ಓಕೆ, ಸೊ ಈ ಚಿಕ್ಕಮಂಗ್ಳೂರು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೆಕೆಂಡ್ ಡೇದು ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಅದು ಮೈಕ್ ಸರಿ ಮಾಡ್ತೇನೆ ನೆಕ್ಸ್ಟ್ ಟೈಮ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ
ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.